ಸರ್ಕಾರದಿಂದ ಪಾರ್ಕ್ ಜಾಗ ಬಳಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಸರ್ಕಾರದಿಂದ ಪಾರ್ಕ್ ಜಾಗ ಬಳಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾರ್ಕ್ನಲ್ಲಿ 5% ಜಾಗ ಬಳಕೆಗೆ ಪ್ಲಾನ್ ಮಾಡಲಾಗಿತ್ತು. ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡೋಕೆ ತಿದ್ದುಪಡಿ ಬಿಲ್ ಕೂಡ ತಂದ್ರು. ಹೀಗಾಗಿ ಸರ್ಕಾರದ ಈ ಬಿಲ್ಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಪಾರ್ಕ್ ಪ್ರಿಯರು ಕೈ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ಈ ಆದೇಶವನ್ನ ಕೂಡಲೇ ವಾಪಸ್ ಪಡಿಬೇಕು ಎನ್ನುವಂತಹ ಆಕ್ರೋಶದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಪಾರ್ಕ್ ಜಾಗ ಕಂಡ್ರಿ, ಅದು ಪಾರ್ಕ್ ಜಾಗವನ್ನ ಬೇರೆ ಉದ್ದೇಶಗಳಿಗೆ ಏನಕ್ಕೆ ಬಳಕೆ ಮಾಡ್ಕೋಬೇಕು? ಸಾರ್ವಜನಿಕ ಉದ್ದೇಶಗಳಿಗಾಗಿಯೇ 5% ಜಾಗವನ್ನು ಬಳಕೆ ಮಾಡ್ಕೊಳ್ತೀವಿ ಅಂತ ಈ ಬಿಲ್ ಅನ್ನು ತಗೊಂಡು ಬಂದಿರುವಂಥದ್ದು. ಇನ್ನು ಈ ಬಿಲ್ ವಾಪಸ್ ಪಡೆಯದಿದ್ರೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಸಾರ್ವಜನಿಕರು ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ನೋಡಿ, ತೀರ್ಮಾನ ಮಾಡ್ಕೊಂಡಿದೆ ಎಲ್ಲ ಪಾರ್ಕ್ಗಳಲ್ಲಿ ಒಂದು 5% ತಗೋಬೇಕು ಅಂತ. ಅದು ತುಂಬ ದೊಡ್ಡ ತಪ್ಪು. ಈಗ ಬೆಂಗಳೂರಲ್ಲಿ ಯಾವುದ್ಯಾವುದೋ ವೈರಸ್ಗಳು ಅದು ಇದು ಅಲ್ಲಿದು ಬರ್ತಾ ಇರ್ತೈತೆ. ಲಾಸ್ಟ್ ಟೈಮ್ ಕೊರೋನಾ ಅಟ್ಯಾಕ್ ಆಯಿತು. ಆ ಕೊರೋನಾ ನಮಗೂ ಅಟ್ಯಾಕ್ ಆಗಿತ್ತು. ನಾನು ಈ ಪಾರ್ಕ್ಗೆ ಬಂದು ಎಷ್ಟೋ ಸುಧಾರಿಸ್ಕೊಂಡೆ. ಮನೆಯಲ್ಲಿ ಸುಧಾರಿಸ್ಕೊಳ್ಳೋಕ್ಕಾಗಿಲ್ಲ ನನ್ನಿಂದ ಕೊರೋನಾ ಅಟ್ಯಾಕ್ ಆದಾಗ. ಈ ಪಾರ್ಕ್ಗೆ ಬಂದಾಗ ನಾನು ಡೈಲಿ ವಾಕ್ ಮಾಡೋದ್ರಿಂದ, ಬೆಳಿಗ್ಗೆ ಸಂಜೆ ವಾಕ್ ಮಾಡೋದ್ರಿಂದ ನನ್ನ ಆರೋಗ್ಯ ಸ್ವಲ್ಪ ಸುಧಾರಣೆ ಆಯಿತು. ದಯವಿಟ್ಟು ಈ ಪಾರ್ಕ್ಗಳನ್ನ ಸರ್ಕಾರ ಈ 5% ತಗೊಂತೀವಿ ಅನ್ನೋದನ್ನು ವಾಪಸ್ ತಗೊಳ್ಬೇಕು ಅಂತ ನಾನು ವಿನಂತಿ ಮಾಡ್ಕೊತಿದ್ದೀನಿ ಎಲ್ಲರ ಹತ್ರನೂ. ಯಾವುದ್ಯಾವುದೋ ಕಾಯಿಲೆಗಳು ಬರ್ತಾ ಇದೆ. ಏನೋ ಇವಾಗ ನೋಡಿ, ಆ ಪೊಲ್ಯೂಷನ್ ಎಲ್ಲ ಎಷ್ಟಿದೆ ಈಗ ಸಿಟಿ ಒಳಗಡೆ. ಮುಂದೆ ಇದು 30-40 ವರ್ಷ ಮುಂಚೆ ಬೆಂಗಳೂರೇ ಬೇರೆ, ಈಗಿರೋ ಬೆಂಗಳೂರೇ ಬೇರೆ. ತುಂಬ ವ್ಯತ್ಯಾಸ ಆಗೋಯ್ತು. ಈ ಪಾರ್ಕ್ಗಳನ್ನ ನೀವು ಜಾಸ್ತಿ ಮಾಡಬೇಕು. ಜನಸಂಖ್ಯೆ ಜಾಸ್ತಿ ಆದಂಗೆಲ್ಲ ನೀವು ಪಾರ್ಕ್ಗಳು ಜಾಸ್ತಿ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ಇರೋ ಪಾರ್ಕ್ನು ಕಿತ್ಕೊಂತೀರಿ ಅಂದರೆ ಇದು ಜನಗಳಿಗೆ ತುಂಬ ಅನಾನುಕೂಲ ಆಗುತ್ತೆ. ಬೆಂಗಳೂರು ಹಿಂದೆ ಹೇಗಿತ್ತು, ಗಾರ್ಡನ್ ಸಿಟಿ ಆಗಿತ್ತು. ಈಗ ನೋಡಿ, ಬೆಂಗಳೂರು ಕಾಂಕ್ರೀಟ್ ಸಿಟಿ, ಗಾರ್ಬೇಜ್ ಸಿಟಿ, ಆಮೇಲೆ ಕ್ರೈಮ್ ಸಿಟಿ ಆಗ್ತಾ ಇದೆ. ಜೊತೆಗೆ ಸಿಲಿಕಾನ್ ಸಿಟಿ ಇತ್ತು, ಎಲ್ಲ ಹಾಳಾಗಿ ಇವಾಗ ಕ್ರೈಮ್ ಸಿಟಿ ಆಗಿ ಗಾರ್ಬೇಜ್ ಸಿಟಿ ಆಗ್ತದೆ. ಎಲ್ಲಂದ್ರಲ್ಲಿ ಮರಗಳಿತ್ತು, ತಣ್ಣಗಿತ್ತು, ಒಳ್ಳೆ AC ಬೇಕಾಗಿದೆ ಬೆಂಗಳೂರು ಜನಕ್ಕೆ. ಹಂಗಿದ್ದು ಬೆಂಗಳೂರು ಇವಾಗ ಹಾಳಾಗಿ ಹೋಗ್ತಾ ಇದೆ. ಮರಗಳಿಲ್ಲ, ಎಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ಕಾಂಕ್ರೀಟ್ ಸಿಟಿಗಳು. ಮತ್ತೆ ಮೆಟ್ರೋಗೆ ಅಷ್ಟು ಮರಗಳು ಹೋಯ್ತು. ಮತ್ತೆ ಬ್ರಿಡ್ಜ್ಗಳು ಕಟ್ಟೋದಕ್ಕೆ ಇಷ್ಟು ಎಲ್ಲ ಮರಗಳು ಕಟ್ ಮಾಡಿದ್ರು. ಈ ತರ ಹೋಗ್ತಾ ಇದ್ರೆ ಇವಾಗ ಸರ್ಕಾರ ಬೇರೆ 5% ಪಾರ್ಕ್ಗಳನ್ನ ಅಡ ಇಡಕ್ಕೆ ಹೋಗ್ತಾ ಇದ್ದಾರೆ. ಜೊತೆಗೆ ಗುತ್ತಿಗೆ ಕೊಟ್ಟು ಜೊತೆಗೆ ಅದನ್ನು ಸೇಲ್ ಮಾಡಕ್ ಹೋಗ್ತಾ ಇದ್ದಾರೆ ಇದು ಸರ್ಕಾರ. ಈ ಸರ್ಕಾರ ಏನ್ ಮಾಡ್ಬೇಕಾದ್ರೆ ಪಬ್ಲಿಕ್ನ ಕರಿಬೇಕಾಗಿತ್ತು, ಸಾರ್ವಜನಿಕನ ಕರಿಬೇಕಾಗಿತ್ತು, ಪರಿಸರವಾದಿಗಳನ್ನ ಕರಿಬೇಕಾಗಿತ್ತು. ಮತ್ತೆ ಬೆಂಗಳೂರು ಮೂಲ ನಿವಾಸಿಗಳು, ಕರ್ನಾಟಕ ನಿವಾಸಿಗಳನ್ನ, ಎಲ್ಲ ಸಂಘ ಸಂಸ್ಥೆಗಳನ್ನ. ಇವತ್ತು ಸರ್ಕಾರದವರು ಒಂದು 5% ಒಂದು ಪಾರ್ಕ್ ಜಾಗನೂ ನಾವು ಇದು ಮಾಡ್ತೀನಿ ಅಂತಂದ್ರಲ್ಲ, ಅದು ನಮಗೆ ತುಂಬ ಇದ್ರ ಬಗ್ಗೆ ನಮಗೆ ವಿರೋಧ ಇದೆ. ಯಾಕೆ ವಿರೋಧವಾಗಿದೆ ಅಂದರೆ, ನಾವು ಅಭಿವೃದ್ಧಿಯ ವಿರೋಧ ಅಲ್ಲ. ಯಾಕಂದರೆ ಇವತ್ತು ಪಾರ್ಕ್ ಅಂದರೆ ಬರೀ ಮರಗಳು ಮತ್ತು ಹುಲ್ಲುಗಳಲ್ಲ ಸ್ವಾಮಿ. ಪಾರ್ಕ್ಗಳಂದರೆ ಅಲ್ಲಿ ಮಕ್ಕಳು ಆಡೋವಂಥ ಆಟದ ಮೈದಾನ, ಮತ್ತು ಹಿರಿಯರು ಬಂದ್ಬಿಟ್ಟು ಅಲ್ಲಿ ಒಂದು ನಡ್ಕೊಂಡು ಅವರು ಒಂದು ರಿಲ್ಯಾಕ್ಸ್ ಮಾಡೋವಂಥ ಜಾಗ. ಮತ್ತು ಯಾರಿಗಾದರೂ ಏನಾದ್ರು ಒಂದು ಮಾನಸಿಕ ಏನಾದ್ರು ಒಂದು ಸ್ಟ್ರೆಸ್ ರಿಲೀಫ್ ಆಗಬೇಕಂದ್ರೆ ಅವರೆಲ್ಲ ಪ್ರತಿಯೊಬ್ಬರು ಪಾರ್ಕ್ಗಳಿಗೆ ಬಂದು ಅಲ್ಲೊಂದು ಮೆಡಿಟೇಷನ್. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.